ಒಬ್ಬ 22 ವರ್ಷದ ಕಬಡ್ಡಿ ಆಟಗಾರ ರೇಬಿಸ್ ಸೋಂಕಿಗೆ ಬಲಿಯಾಗಿದ್ದಾನೆ ಅನ್ನೋ ಸುದ್ದಿ ಕೇಳಿ ನಾವೆಲ್ಲ ಪಶುವೈದ್ಯರು ತುಂಬ ವಿಚಲಿತ ಆಗಿದ್ದೀವಿ. ದಶಕಗಳ ಕಾಲದಿಂದಲೂ ವೈದ್ಯರು, ಪಶುವೈದ್ಯರು, ಇಡೀ ವೈದ್ಯಕೀಯ ಸಮೂಹ ಈ ರೇಬಿಸ್ ಅಥವಾ ಹುಚ್ಚುನಾಯಿ ರೋಗದ ಬಗ್ಗೆ ಅರಿವನ್ನು ಮೂಡಿಸ್ಕೊಂಡೇ ಬಂದಿದ್ದೀವಿ. ಎಲ್ಲರಿಗೂ ಗೊತ್ತು, ನಾಯಿ ಕಚ್ಚಿದ್ರೆ ತಕ್ಷಣ ಡಾಕ್ಟ್ರ್ ಹತ್ರ ಹೋಗಬೇಕು, ಅವ್ರು ಹೇಳೋ ಲಸಿಕೆ ತಗೋಬೇಕು ಅಂತ. ಆದರೂ ಯಾಕೆ ಕೆಲವೊಂದೊಂದು ಸರಿ ಹೀಗೆ ಉದಾಸೀನ ಮಾಡಿಬಿಡ್ತೀವಿ ಅಂತ ತುಂಬ ಬೇಜಾರಾಗುತ್ತೆ. ಯಾವುದೇ ನಾಯಿ ಕಚ್ಚಿದ ತಕ್ಷಣ ಆ ಜಾಗನ ನಲ್ಲಿ ನೀರಲ್ಲಿ 10ರಿಂದ 15 ನಿಮಿಷ ಸಾಬೂನು ಹಾಕಿ ಚೆನ್ನಾಗಿ ತೊಳಿಬೇಕು. ತೊಳೆದ್ಬಿಟ್ಟು ಆದಷ್ಟು ಬೇಗ ನಿಮ್ಮ ಹತ್ತಿರ ಇರೋ ವೈದ್ಯರನ್ನು ಹೋಗಿ ಕಾಣಬೇಕು. ಅಷ್ಟೇ ಅಲ್ಲ, ಅವ್ರು ಕೊಡುವಂಥ ಚಿಕಿತ್ಸೆಯನ್ನು ಸರಿಯಾಗಿ ಪಾಲಿಸಬೇಕು. ಅವ್ರು ಏನು ಔಷಧಿ ಮಾತ್ರೆ ಕೊಡ್ತಾರೆ ಮತ್ತು ಲಸಿಕೆಗಳನ್ನ ಯಾವ ದಿನಾಂಕಕ್ಕೆ ಹೇಳಿರ್ತಾರೆ ಅದನ್ನು ಸರಿಯಾಗಿ ತಗೋಬೇಕು. ನಮಗೆ ಅನ್ನಿಸ್ಬೋದು 99.99% ನಂಗೆ ಏನು ರೇಬಿಸ್ ಬರಲ್ಲ ನಾಯಿ ಕಚ್ಚಿದ್ರಿಂದ ಅಂತ. ಆದರೆ ರೇಬಿಸ್ ವಿಷಯದಲ್ಲಿ ಆ 0.001% ಚಾನ್ಸ್ ಕೂಡ ಯಾರೂ ತಗೋಬಾರ್ದು. ಯಾಕಂದರೆ ರೇಬಿಸ್ ಬಂದರೆ 100% ಸಾವು ಗ್ಯಾರಂಟಿ. ಹಾಗಾಗಿ ಈ ರೇಬಿಸ್ ತಡೆಗಟ್ಟುವಲ್ಲಿ ನಾವೆಲ್ಲರೂ ಒಟ್ಟಾಗಿರಲೇಬೇಕು. ನಿಮ್ಮ ಮನೆಗಳಲ್ಲಿ ಸಾಕಿರೋ ನಾಯಿಗಳಿಗೆ ನಿಯಮಿತವಾಗಿ ವೈದ್ಯರು ಏನು ದಿನಾಂಕ ಹೇಳಿರ್ತಾರೆ ಆ ದಿನಾಂಕ ಕರೆಕ್ಟಾಗಿ ಚುಚ್ಚುಮದ್ದನ್ನು ಕೊಡಿಸಿ. ಮತ್ತು ನೀವು ಕೂಡ ಯಾವುದೇ ನಾಯಿ ಕಚ್ಚಿದ್ದನ್ನು ಉದಾಸೀನ ಮಾಡದೆ, ಆಲಕ್ಷ್ಯ ಮಾಡದೆ ತಕ್ಷಣ ಹೋಗಿ ವೈದ್ಯರನ್ನು ಕಾಣಿ. ನಾವೆಲ್ಲರೂ ಒಟ್ಟಿಗಿದ್ರೆ ಮಾತ್ರ ಈ ರೇಬಿಸ್ ವಿರುದ್ಧ ಗೆಲ್ಲಕ್ಕೆ ಸಾಧ್ಯ.